ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಶ್ವದಾದ್ಯಂತ ಈಗ ಟಾಕ್ಸಿಕ್ ಅಬ್ಬರ ಜೋರಾಗಿದೆ. ಟಾಕ್ಸಿಕ್ ರಿಲೀಸ್ ಆಗ್ತಾ ಇದ್ದಂತೆ ಅಭಿಮಾನಿಗಳಿಗೆ ಕುತೂಹಲ ಹೆಚ್ಚಾಗಿದೆ. ಒಂದ್ ಕಡೆ ರಿಲೀಸ್ ಆಗ್ತಾ ಇದ್ದಂತೆ ಥಿಯೇಟರ್ಗಳ ಮುಂದೆ ಅಬ್ಬರ, ಅದರ ಜೊತೆಗೆ ಈಗ ಸಿನಿಮಾ ನೋಡೋದಕ್ಕೆ ಹೋಗಿ ಕೂತಿದ್ದಾರೆ ಅಭಿಮಾನಿಗಳು. 3 ತಾಸು 14 ನಿಮಿಷ ಈ ಸಿನಿಮಾ ನೋಡಿ ಅಭಿಮಾನಿಗಳ ಪ್ರತಿಕ್ರಿಯೆ ಏನು ಅನ್ನುವಂತ ಕುತೂಹಲ. ಸದ್ಯಕ್ಕಂತೂ ಸಂಭ್ರಮಾಚರಣೆ ಮಾಡ್ಬಿಟ್ಟಿದ್ದಾರೆ ಥಿಯೇಟರ್ಗಳ ಮುಂದೆ. ಯಶ್ ರಾಕಿಂಗ್ ಎಂಟ್ರಿಗೆ ಸಿನಿಮಾ ಲೋಕವೇ ಶೇಕ್ ಆಗಿದೆ. ಟಾಕ್ಸಿಕ್ ಮಾಸ್ಟರ್ ಎಂಟ್ರಿಗೆ ರೆಕಾರ್ಡ್ಗಳೇ ಪೀಸ್. ಯಶ್ ಎಂಟ್ರಿಗೆ ಫ್ಯಾನ್ಸ್ ಗಳಿಂದ ಶಿಳ್ಳೆ ಚಪ್ಪಾಳೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಈಗ ಟಾಕ್ಸಿಕ್ ಅಬ್ಬರ ಜೋರಾಗಿದೆ. ಕುಂಬಳಕಾಯಿ ಒಡೆದು ಟಾಕ್ಸಿಕ್ ಬರಮಾಡಿಕೊಂಡಿರುವಂತ ಫ್ಯಾನ್ಸ್ ಥಿಯೇಟರ್ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಯಶ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಫುಲ್ ಸೆಲೆಬ್ರೇಷನ್ ಮೂಡ್ ನಲ್ಲಿರುವಂತ ಅಭಿಮಾನಿಗಳು ಥಿಯೇಟರ್ಗಳ ಎದುರು ತಮಟೆ ಬೀಟ್ಸ್ಗೆ ಫ್ಯಾನ್ಸ್ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ಈ ಮೂಲಕ ಯಶ್ ಸಿನಿಮಾಗಾಗಿ ಕಾಯ್ತಿದ್ದಂತ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿರೋದು. ಬೆಳಗ್ಗೆ 6 ಗಂಟೆಗೆ ಸಿನಿಮಾ ತೆರೆಗಪ್ಪಳಿಸಿದ್ದು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಸಿನಿಮಾ ನೋಡೋಕೆ ಹೋಗುವ ಮುನ್ನ ಅಭಿಮಾನಿಗಳು ಪಟಾಕಿ ಸಿಡಿಸಿ, ತಮಟೆ ಏಟ್ ಹಾಕಿ, ಸ್ಟೆಪ್ಸ್ ಹಾಕಿ ಸಂಭ್ರಮಿಸಿದ್ದಾರೆ. 4 ವರ್ಷಗಳ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್. ಈ ಸಿನಿಮಾ ನೋಡೋದಕ್ಕೆ ಅಂತ ಥಿಯೇಟರ್ ಒಳಗೆ ಹೋಗಿರುವಂತ ಅಭಿಮಾನಿಗಳು ಅವ್ರ ರಿಯಾಕ್ಷನ್ಗೋಸ್ಕರ ಈಗಾಗಲೇ ತುಂಬಾ ಜನರು ವೆಯ್ಟ್ ಮಾಡ್ತಿದ್ದಾರೆ. ಹೋಗಿ ಸಿನಿಮಾ ನೋಡ್ಬೇಕು ಅಂತ ಕಾಯ್ತಿದ್ದಂತ ಅಭಿಮಾನಿಗಳಿಗೆ ಕೊನೆಗೂ ಇವತ್ತು ಈ ಒಂದು ಸಿನಿಮಾದ ದರ್ಶನ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಇವತ್ತಿನಿಂದ ಟಾಕ್ಸಿಕ್ ಫೀವರ್ ಶುರುವಾಗಿದೆ. ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ನಲ್ಲೇ ಕೂಡ ದಾಖಲೆಯನ್ನ ಮಾಡಿರುವಂತ ಟಾಕ್ಸಿಕ್ ಸಿನಿಮಾ ಇದರಲ್ಲೇ 30 ಕೋಟಿಯನ್ನ ಗಳಿಸಿದೆಯಂತೆ. ಇವತ್ತು ಸಿನಿಮಾ ರಿಲೀಸ್ ಆಗಿದ್ದು ಬೆಳಗ್ಗೆ 6 ಗಂಟೆಯಿಂದಾನೇ ಶೋ ಶುರುವಾಗಿವೆ. ಬೆಂಗಳೂರಿನಲ್ಲಿ, ಅದರಲ್ಲೂ ಗಾಂಧಿನಗರದಲ್ಲಿರುವಂತ 4 ಥಿಯೇಟರ್ಗಳಲ್ಲಿ ಏಕಕಾಲಕ್ಕೆ ಈ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿ ಯಶ್ ಒಂದು ದೊಡ್ಡ ಕೀರ್ತಿಗೆ ಪಾತ್ರರಾಗ್ತಾ ಇದ್ದಾರೆ. ಯಾವ ಸ್ಟಾರ್ಗಳು ಕೂಡ ಗಾಂಧಿನಗರದಲ್ಲಿ ಒಂದು ಸಿನಿಮಾವನ್ನ ಒಂದೇ ದಿನಕ್ಕೆ ರಿಲೀಸ್ ಮಾಡಿದಿರಲಿಲ್ಲ. ಆ ದಾಖಲೆಯನ್ನ ಈಗ ನಟ ಯಶ್ ಅವರು ಮಾಡಿರೋದು. ಈ ಟಾಕ್ಸಿಕ್ ಅಬ್ಬರದ ಸಂಭ್ರಮದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಸಂತೋಷ್ ಥಿಯೇಟರ್, ನವರಂಗ್ ಥಿಯೇಟರ್, ದಾವಣಗೆರೆಯಲ್ಲಿರುವಂತಹ ಥಿಯೇಟರ್ಗಳ ಮುಂಭಾಗದಲ್ಲೂ ಕೂಡ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸೆಲೆಬ್ರೇಷನ್ ಮಾಡಿ ಬಳಿಕ ಸಿನಿಮಾ ನೋಡೋದಕ್ಕೆ ಹೋಗಿದ್ದಾರೆ.
ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫಿಲ್ಮ್ ಬ್ಯೂರೋ ಕೀರ್ತಿ ಪಾಟೀಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 4 ವರ್ಷಗಳ ನಂತರ ರಾಕಿ ಬೈ ದರ್ಶನ ಬೆಳ್ಳಿ ಪರದ ಮೇಲೆ ಅಭಿಮಾನಿಗಳು ಕಣ್ತುಂಬಿಕೊಳ್ಳೋಕೆ ಇವತ್ತು ಸಂತೋಷದ ಮುಂದಕ್ಕೆ ಆಗಮಿಸಿದ್ದಾರೆ. ನೀವು ವಿಜುವಲ್ಸ್ ಎಲ್ಲ ನೋಡ್ತಿರ್ಬೋದು, ಅಭಿಮಾನಿಗಳು ಆಗಮಿಸಿರುವಂತದ್ದು. ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋಗೆ ಇಷ್ಟೊಂದು ಕ್ರೇಜ್ ಯಾವಾಗಪ್ಪ ಇರುತ್ತೆ ಕನ್ನಡ ಸಿನಿಮಾಗಳಿಗೆ ಅನ್ನುವಂಥದ್ದನ್ನ ಕಾಯ್ತಿದ್ರು. ಆದ್ರೆ ದೊಡ್ಡ ದೊಡ್ಡ ನಟನ ಸಿನಿಮಾ ಅನ್ನುವಂಥದ್ದು ಬಂದಾಗ ಖಂಡಿತವಾಗ್ಲೂ ಅಲ್ಲಿ ಗ್ಯಾರಂಟಿ ಕೊಡಬಹುದು 100% ಫಾರ್ ಶೋರ್. ಕನ್ನಡ ಸಿನಿಮಾಗಳನ್ನ ನೋಡೋದಕ್ಕೆ ತಮ್ಮ ನೆಚ್ಚಿನ ನಟನನ್ನ ಬರದೇ ನೋಡೋದಕ್ಕೆ ಅಭಿಮಾನಿಗಳು ಆಗಮಿಸಿರುವಂತದ್ದು. ಅದರಲ್ಲೂ ಸಹ ಯಶೋರ ಕಟ್ಔಟ್ ಇರಬಹುದು, ಟಾಕ್ಸಿಕ್ ಸಿನಿಮಾದ ಕ್ರೇಜ್ ಪ್ರತಿಯೊಂದು ಅಬ್ಬರವನ್ನ ಸೃಷ್ಟಿಸಿದೆ. ಅದಕ್ಕೆ ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಯಶೋರ ಟಾಕ್ಸಿಕ್ ಸಿನಿಮಾ ಬಗ್ಗೆ ಎಷ್ಟು ನಿರೀಕ್ಷೆ ಇದೆ? ಏನಿಲ್ಲ ಮೇಡಮ್, ನಮ್ ಬಾಸ್ ನ ನೋಡಿ 4 ವರ್ಷ ಆಗಕ್ ಬಂತು. ತುಂಬಾ ಎಕ್ಸೈಟಿಂಗ್ ಆಗಿದೀವಿ. 6 ಗಂಟೆಗೆ ಶೋ ಸ್ಟಾರ್ಟ್ ಆಗ್ತಿದೆ. 6 ಗಂಟೆಗೋಸ್ಕರ ಕಾಯ್ತಾ ಇದೀವಿ. ಇನ್ನು ಅರ್ಧ ಗಂಟೆ ಇದೆ. ನಮ್ ಬಾಸ್ ನ ನೋಡಿ ಅವ್ರು ಏನ್ ಮ್ಯಾಜಿಕ್ ಮಾಡಿದಾರೆ 4 ವರ್ಷದಿಂದ ಅಂತ ಕಾಯ್ತಾ ಇದೀವಿ ನೋಡೋಕೋಸ್ಕರ. ಅವ್ರು ಬರೋವರೆಗೂ ಮಾತ್ರ ಬೇರೆಯವ್ರ, ಅವ್ರು ಬಂದ್ಮೇಲೆ ಅವ್ರದೇ ತುಂಬಾ ಎಕ್ಸೈಟ್ ಆಗಿದ್ದಾರೆ ಯಶೋರ ಅಭಿಮಾನಿಗಳು ಮಾತಾಡ್ಸೋದಕ್ಕೆ. ಸರ್, ಟಾಕ್ಸಿಕ್ ಸಿನಿಮಾ ಬಂದಾಯ್ತು, 4 ವರ್ಷ ಕಾದಿದ್ರಿ, ಏನ್ ಹೇಳ್ತೀರಾ? ಏನ್ ಹೇಳೋದು, ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಇದು ಬಾ ಸಂಭ್ರಮ. 4 ವರ್ಷ ಆದ್ಮೇಲೆ ಎಷ್ಟೊಂದ್ ಜನ ಸಾಗರ ಇದ್ದೀವಿ. ಫುಲ್ ಧೂಳು ಎಬ್ಸೋದು ಅಷ್ಟೇ ಮೇಡಮ್. ಡೈಲಾಗ್ ಏನಾದ್ರು ಹೇಳ್ತೀರಾ? ಡೈಲಾಗ್ ಏನಿಲ್ಲ ಮೇಡಮ್, ಅದೇ ಬೇಜಾರು. ನಾವು ರಾತ್ರಿನೇ ಓಪನ್ ಆಗುತ್ತೆ ಅನ್ಕೊಂಡ್ವಿ, ಓಪನ್ ಆಗಿಲ್ಲ. ಬೆಳಿಗ್ಗೆ ಬಂದು ಬ್ಲಾಕ್ ಅಲ್ಲಿ ತಗೊಂಡಿದೀವಿ ಮೇಡಮ್. ಅದು ಎಷ್ಟೇ ಆಗ್ಲಿ ಇವತ್ತು ಫಸ್ಟ್ ಶೋ ಮೇಡಮ್. ಜಾಲಹಳ್ಳಿ ಕ್ರಾಸ್ ಇಂದ ಬಂದಿರೋದು. ಸಲಾಂ ರಾಕಿ ಬಾಯ್ ಮೇಡಮ್. 800 ಮೇಡಮ್. ಹೌದು ಟಿಕೆಟ್ ಬುಕ್ ಮಾಡಕ್ಕೆ ಯಾವಾಗ ಶುರು ಮಾಡಿದ್ರಿ ನೀವು? ಮೇಡಮ್ ಆಕ್ಚುಲಿ ನೈಟ್ ಆಗುತ್ತೆ, ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ನೈಟ್ ಆಗುತ್ತೆ ಅನ್ಕೊಂಡ್ವಿ. ನೈಟ್ ಆಗ್ಲಿಲ್ಲ. ಬೆಳಿಗ್ಗೆ 8:30 ಓಪನ್ ಮಾಡಿದ್ವಿ, ಸಿಕ್ಕಿಲ್ಲ ಮೇಡಮ್. ಮತ್ತೆ ಯಾವಾಗ ಓಪನ್ ಆಯ್ತು ಗೊತ್ತಿಲ್ಲ, ಬಟ್ ಬ್ಲಾಕ್ ಅಲ್ಲಿ ಸಿಕ್ಕಿದೆ. ಆದ್ರೂ ಪರವಾಗಿಲ್ಲ ಮೇಡಮ್, ಇನ್ನೂ ಜಾಸ್ತಿ ಆಗುತ್ತೆ ಅನ್ಕೊಂಡೆ, ಕಡಿಮೆ ಆಯ್ತು ಮೇಡಮ್. ಅಷ್ಟೇ ಟಿಕೆಟ್ ರೈಟ್. ಜೊತೆ ಬಂದಿದ್ದೀರಾ ಹೇಗೆ ಸಿನಿಮಾಗೆ? ಏನ್ ಮೇಡಮ್? ಫ್ರೆಂಡ್ಸ್ ಜೊತೆ ಬಂದಿದ್ದೀರಾ? ಇಲ್ಲ ಮೇಡಮ್, ಒಬ್ಬರೇ ಬಂದಿರೋದು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ನಾವು ನಿಮ್ ದೊಡ್ಡ ಹೆಚ್ಚು ಸರ್, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಎಲ್ಲ ನಿಮ್ಗೆ ಹೇಳ್ತಾ ಇರೋದು ಅಂದ್ರೆ ಎಲ್ಲ ಬಂದ್ ಮೂವಿ ನೋಡಿ ಸರ್, ಎಲ್ಲ ಏನಿದೆ ನೋಡಿ. ಯಾರೋ ಒಬ್ರು ಹೇಳಿದ್ರು ರಾತ್ರಿ ಕರ್ನಾಟಕದಲ್ಲಿ ಫ್ಯಾನ್ಸ್ ಓವರ್ ಕಡಿಮೆ ಇದೆ ಅಂತ. ಇಲ್ಲಿ ನೋಡಿ ಸರ್, ನರ್ತಕ್ಕೆ ಆಗ್ಲಿ ಸಂತೋಷ ಆಗ್ಲಿ ಎಲ್ಲಾ ಕಡೆ ಇಟ್ಟಾಗ್ತಾ ಇದೆ ನೋಡಿ. ಥ್ಯಾಂಕ್ ಯು ಮೇಡಮ್.